ಅಧಿಕೃತವಾದಂತಹ ದಾಖಲೆ ಇರಲಾರದೆ ಆ ಮನೆತನದವರ ಆರೋಪ ಇರಲಾರದೆ ಪೋಕ್ಸೋ ಕಾಯ್ದೆ ಎಂಬ ಕೆಟ್ಟ ಕಾಯ್ದೆಯನ್ನು ನಮ್ಮ ಮಲ್ಲಿಕಾರ್ಜುನ ಮುತ್ತಯ್ಯನವರ ಮೇಲೆ ದಾಖಲಾಗಿದೆ. ಇದನ್ನು ಸಮಾಜದ ವತಿಯಿಂದ ಮತ್ತು ಕರ್ನಾಟಕ ಸರ್ಕಾರದ ಒಬ್ಬ ಶಾಸಕನಾಗಿ ನಾನು ಖಂಡಿತವಾಗಿ ಸಮಾಜದಲ್ಲಿ ದಿಗ್ಭ್ರಮೆ ಉಂಟಾಗಿದೆ. ನಮ್ಮ ಸಮಾಜದಲ್ಲಿ ಎಲ್ಲ ಪ್ರಮುಖ ನಾಯಕರು, ರಾಜ್ಯ ಮಟ್ಟದ, ಜಿಲ್ಲೆ ಮಟ್ಟದ ಎಲ್ಲ ನಾಯಕರು ಕೂಡ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದಕ್ಕಾಗಿ ನಾ ಹೇಳೋದಿಷ್ಟೇ, ಈಗಾಗಲೇ ನಾನು ಮಾಧ್ಯಮದವರಿಗೆ ಹೇಳಿದ್ದೇನೆ, ಅವರಿಗೆ ತಕ್ಷಣ ಬಂಧಿಸಬೇಕು. ದಯವಿಟ್ಟು ಸಮಾಜದ ಬಾಂಧವರು ಮಲ್ಲಿಕಾರ್ಜುನ ಮೇಲೆ ಅವರ ಅಭಿಮಾನಿಗಳಾಗಿ ಬಂದಿದ್ರಿ. ಗುಂಡೂರೆಡ್ಡಿ ಬಾಯ್ ಎಲ್ಲ ಈ ಸಮಾಜದ ಮುಖಂಡರು, ನಮ್ಮ ಲಚ್ಚಪ್ಪಣ್ಣ ಜಮಾದಾರವರು, ನಮ್ಮ ಮಾಲಾ ಬಿ ನಾರಾಯಣರವರು ಮತ್ತು ನಮ್ಮ ಇನ್ನಿತರ ನಮ್ಮ ಬಸವರಾಜ ಗೋಧಿ ಅವರ ಮೇಲೆ ಬಹಳಷ್ಟು ಮಂದಿ ಸಮಾಜದ ಮುಖಂಡರು ಮಾತಾಡೋರಿದ್ದಾರೆ. ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಮತ್ತೆ ಶಾಪುರದೆಲ್ಲ ತೆಲಂಗಾಣದಿಂದ ಬಹಳ ಮಂದಿ ಮುಖಂಡರು ಕೂಡ ಬಂದಿದ್ದಾರೆ. ಅವರು ಕೂಡ ಮಾತಾಡೋ ದಯವಿಟ್ಟು ಕಾಪಾಡ್ರಿ. ಒಂದು ಚೂಜಿ ಬಿದ್ದರೂ ಸಪ್ಪಳು ಬರ್ಬೇಕು. ಆ ಪ್ರಕಾರ ಆದ್ರೆ ಮಾಧ್ಯಮದಿಂದ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ. ತಾವೆಲ್ಲರೂ ಯಾರ್ಯಾರು ಮಾತಾಡ್ತೀವಿ ಎಲ್ಲರಿಗೂ ಅವಕಾಶ. ಸಮಾಜವನ್ನು ಕಾಪಾಡ್ರಿ. ಮಹಾಲ್ ರೋಜದಲ್ಲಿ ಶಾಪುರ್ ತಾಲೂಕದಲ್ಲಿ ನಮ್ಮ ಪವಾಡ ಪುರುಷ ಮಲ್ಲಪ್ಪ ಮಹಾರಾಜರ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಾಮೀಜಿಗಳು ಬಂದಿದ್ದೀರಿ, ಸಮಾಜ ಮುಖಂಡರು ಬಂದಿದ್ದೀರಿ. ನಾನು ನಿಮಗೆ ಸರ್ಕಾರದ ವತಿಯಿಂದ ಮತ್ತು ನನ್ನ ವತಿಯಿಂದ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಮಾನ್ಯರೇ, ನಮ್ಮ ಈಗಾಗಲೇ ಪತ್ರಿಕಾಗೋಷ್ಠಿಯವರು ಹೇಳಿದ ಹಾಗೆ, ಮಾಧ್ಯಮದವರು ಹೇಳಿದ ಹಾಗೆ, ಎಲೆಕ್ಟ್ರಾನಿಕ್ ಮಾಧ್ಯಮ ಹೇಳಿದ ಹಾಗೆ, ಇದು ಕಾರಣ ಇರಲಾರದೆ ಶಾಪುರ್ ಸೋಲಾಪುರದ ಏನು ಪ್ರಕರಣ ಆಗ್ಯದ, ಆ ಮನೆತನದವರು ಮತ್ತೆ ಮಲ್ಲಿಕಾರ್ಜುನ ಮುತ್ತಯ್ಯನವರ ಮನೆತನಕ್ಕೆ ಪ್ರೀತಿ, ವಿಶ್ವಾಸ ಮತ್ತು ಸಂಬಂಧ ಇದೆ. ಅವರೆಲ್ಲ ಸಂಬಂಧಿಕರಾಗಬೇಕು. ಸುಮಾರು 10 ವರ್ಷದಿಂದ ಆ ಮನೆತನದವರು ಮಾಲ್ ರೋಜಕ್ಕೆ ಭಕ್ತಿ ಪೂರ್ವಕ ಬರ್ತಾರೆ. ಆ ಮಗಳ ಆರೋಗ್ಯ ಸರಿ ಇರಲಿಲ್ಲ. ಕೇವಲ 7 ವರ್ಷದ ಕೂಸು. ಈಗಾಗಲೇ ಶರಣಬಸಪ್ಪ ದರ್ಶನಪುರ ಅವರು, ಈ ರಾಜ್ಯದ ಮಂತ್ರಿಗಳು ಅತ್ಯಂತ ಖಂಡನೀಯವಾಗಿ ಪೊಲೀಸರ ವಿರುದ್ಧ ಮಾತಾಡಿದ್ದಾರೆ. ಮತ್ತೆ ಶರಣ ಪ್ರಕಾಶ್ ಪಾಟೀಲ್ ಕೂಡ ಮಾತಾಡಿದ್ದಾರೆ. ಈ ರಾಜ್ಯದ ಉಸ್ತುವಾರಿ ಮಂತ್ರಿ, ಗುಲ್ಬರ್ಗ ಉಸ್ತುವಾರಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲರೂ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕೇವಲ 7 ವರ್ಷದ ಕೂಸಿನ ಮೇಲೆ ಅಪವಾದ ಹೊರಿಸಿ ಒಬ್ಬ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ತನ್ನದೇ ಆದಂತ ವಿಚಾರ ಇಟ್ಟುಕೊಂಡು ಪವಾಡ ರೂಪದಲ್ಲಿ ಬಡವರ ಕಷ್ಟ ನಷ್ಟಗಳನ್ನು ಸರಿಪಡಿಸ್ತಕ್ಕಂಥದ್ದು ಈ ಭಾಗದ ಅಧಿದೇವತೆ ಆದಂತ ಪವಾಡ ಪುರುಷರಂತ ನಡೆದಾರ ದೇವರೆಂದು ಖ್ಯಾತಿ ಪಡೆದಿರುವ ಮಲ್ಲಪ್ಪ ಮುತ್ತಯ್ಯನವರ ಬಗ್ಗೆ, ಮಲ್ಲಿಕಾರ್ಜುನ ಮುತ್ತಯ್ಯನವರ ಬಗ್ಗೆ ಈಗಾಗಲೇ ಕೇಸ್ ಮಾಡಿದ್ದಾರೆ. ನನಗನಿಸಿದ ಮಟ್ಟಿಗೆ ಆಯೋಗದಲ್ಲಿ ಬರಬೇಕಾಗಿತ್ತು. ಶಾಪುರ್ ಗ್ರಾಮ ಭೇಟಿ ಆಗಬೇಕಾಗಿತ್ತು. ಆ ಸ್ಥಳದಲ್ಲಿ ಭೇಟಿಯಾಗಿ ಅವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವರು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲೆ ಮಾಡಬೇಕಾಗಿತ್ತು. ಎಲ್ಲೋ ಏನೋ ಎಲ್ಲೇ ಉಳಿದು ಕೇವಲ ಸೋಷಿಯಲ್ ಮೀಡಿಯಾನೇ ಬಳಕೆ ಮಾಡಿಕೊಂಡು ಈ ನಮ್ಮ ಮಲ್ಲಿಕಾರ್ಜುನ ಮುತ್ತಯ್ಯನವರ ಮೇಲೆ ಕೇಸ್ ದಾಖಲೆ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದು. ಇದು ಅತ್ಯಂತ ಖಂಡನೀಯ. ಈ ಸಮಾಜ ಎದ್ದು ಕುಂತಪ್ಪ ಅಂದ್ರ ರಾಜ್ಯನೂ ಉಳಿಯಲ್ಲ, ರಾಷ್ಟ್ರನೂ ಉಳಿಯಲ್ಲ, ಜಿಲ್ಲೆನೂ ಉಳಿಯಂಗಿಲ್ಲ. ನಮ್ಮ ತಂಟಕ್ಕೆ ಸುಮ್ಮನೆ ಕೇಸ್ ಹಾಕಿ ಬರೋ ಪ್ರಯತ್ನ ಮಾಡಬಾರ್ದು. ನಾ ಖಂಡಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಸರ್ಕಾರದವರು ಕೂಡ ಗೃಹ ಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಎಲ್ಲ ಶಾಸಕರು, ಬಿಜೆಪಿಯವರು ಇರ್ಬೋದು, ಕಾಂಗ್ರೆಸ್ ಎಲ್ಲರೂ ಒಕ್ಕಟ್ಟಾಗಿ ಮಲ್ಲಿಕಾರ್ಜುನ ಮುತ್ತಯ್ಯನವರ ಮೇಲೆ ಆದಂತ ಈ ಕೇಸಿನ ಬಗ್ಗೆ ಖಂಡನೆ ಮಾಡಿದ್ದಾರೆ. ಯಾರೂ ಕೂಡ ಅವರಿಗೆ ಅವರ ವಿರುದ್ಧ ಸಮರ್ಥನೆ ಮಾಡಿಕೊಂಡಿಲ್ಲ. ಅದಕ್ಕಾಗಿ ನಾ ಒಂದೇ ಒಂದು ಹೇಳೋದು, ತಕ್ಷಣ ಈ ಮಲ್ಲಿಕಾರ್ಜುನ ಮುತ್ತಯ್ಯನವರ ಮೇಲೆ ಆದಂತ ಕೇಸ್ ವಾಪಸ್ ತೆಗೆದುಕೊಳ್ಬೇಕು. ಆಮೇಲೆ SP ಮತ್ತು DC ಅವರು ಮಾಡಿದ ತಪ್ಪಿಗೆ, ಪ್ರಕರಣ ದಾಖಲಾದ ತಪ್ಪಿಗೆ ಪೊಲೀಸ್ ಇಲಾಖೆಯಲ್ಲಿ ಯಾರು ಪ್ರಕರಣ ಕಾರಣೀಭೂತರಿದ್ದಾರೆ, DSI ಇರ್ಬೋದು, ಸರ್ಕಾರಿ ಇನ್ಸ್ಪೆಕ್ಟರ್ ಇರ್ಬೋದು,
ಮಲ್ಲಿಕಾರ್ಜುನ ಮುತ್ತೇನವರ ಹೋಗಿ ಅವ್ರ ಪಾದಕ್ಕೆ ಬಂದು ಕ್ಷಮೆ ಕೇಳಿ ಬರ್ಬೇಕು ಇವ್ರು ಏನಾರ ಅಂತಾರೆ. ಇದಿಲ್ಲ ಅಂತಂದ್ರ ಇದು ಇಷ್ಟಕ್ಕೆ ಮುಗಿಯ ಕಥೆ ಅಲ್ಲ. ನಾಳೆ ಕ್ಯಾಬಿನೆಟ್ ಅಲ್ಲಿ ಕೂಡ ಇದು ಚರ್ಚೆ ಆಗ್ತದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ.